ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ವಿಡಿಯೋದಲ್ಲಿ ನಾವು ಕೆಮಿಸ್ಟ್ರಿ 70ಕ್ಕೆ 70 ಹೇಗೆ ಸ್ಕೋರ್ ಮಾಡ್ಬೋದು. ಎಲ್ಲ ವಿದ್ಯಾರ್ಥಿಗಳು ಕೇಳ್ತಿರೋ ಪ್ರಶ್ನೆ ಒಂದೇ, ಈ 2 ದಿನದಲ್ಲಿ ನಾವು ಓದ್ಬಿಟ್ರೆ ಕೆಮಿಸ್ಟ್ರಿ ಔಟ್ ಆಫ್ ಬರುತ್ತಾ, ಔಟ್ ಆಫ್ ಸ್ಕೋರ್ ಮಾಡ್ಬೋದಾ, ಸಾಧ್ಯನಾ? ಇದು ಖಂಡಿತ ಸಾಧ್ಯ ಇದೆ. ಈ 2 ದಿನ ನಾವು ಕಂಪ್ಲೀಟಾಗಿ ನೀಟಾಗಿ ಸ್ಟ್ರಕ್ಚರ್ಡ್ ವೇಯಲ್ಲಿ ಪ್ಲ್ಯಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ, ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಿದ್ರೆ ಇದು ಖಂಡಿತ ಸಾಧ್ಯ. ಈ ನಿಮ್ಮ ಪ್ರಿಪರೇಷನ್ಗೆ ನಾನು ಹೆಲ್ಪ್ ಮಾಡೋದಕ್ಕೆ ನಿಮಗೆ 70 ಔಟ್ ಆಫ್ 70 ಹೇಗೆ ಸ್ಕೋರ್ ಮಾಡೋದು ಅನ್ನೋ ಒಂದು ಕಂಪ್ಲೀಟ್ ಪ್ಲ್ಯಾನನ್ನು ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಮಕ್ಕಳೇ, ಮೇಜರಾಗಿ ನಾವು ಕೆಮಿಸ್ಟ್ರಿ ಅಂದ ತಕ್ಷಣ ಎಲ್ಲರೂ ಭಯ ಬೀಳೋದು ಯಾಕೆ ಅಂತಂದರೆ, ಅದರಲ್ಲಿ ಮೇಜರಾಗಿ 3 ಪಾರ್ಟ್ ಇದೆ: ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಮೇಜರಾಗಿ ಎಲ್ಲರೂ ಎದುರ್ಕೊಳ್ಳುವಂಥದ್ದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನಾವು ಔಟ್ ಆಫ್ ಸ್ಕೋರ್ ಮಾಡಬೇಕು ಅಂತಂದರೆ ಎಲ್ಲ ಚಾಪ್ಟರ್ಸನ್ನು, ಎಲ್ಲ ಸಿಲೆಬಸ್ಸನ್ನು ಓದಬೇಕು ಅಂತ ಅಲ್ಲ. ಒಂದು ಚಾಪ್ಟರ್ ಓದೋದ್ರಿಂದ 12ರಿಂದ 13 ಮಾರ್ಕ್ಸ್ ಏನಾದರೂ ಬರುತ್ತೆ ಅಂತ ಆದರೆ ಆ ಚಾಪ್ಟರ್ನ ಫಸ್ಟ್ ಓದಿ ಮುಗಿಸ್ಕೋಬೇಕು. ಮೇಜರ್ ಕಾನ್ಸೆಪ್ಟ್ಸ್ ಅಥವಾ ಮೇಜರ್ ಚಾಪ್ಟರ್ಸ್ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಡುತ್ತೆ ಆ ಚಾಪ್ಟರ್ಸನ್ನು ನಾವು ಮುಗಿಸ್ಕೋಬೇಕು. ಯಾಕಂದರೆ ನಮಗೆ ಗೊತ್ತಿದೆ, ನಮಗೆ ಆಪ್ಷನ್ಸ್ ಇದೆ. ಯಾವುದಾದ್ರೂ ಒಂದು ಚಾಪ್ಟರ್ನ ನಾವು ಬಿಟ್ಟರೂ ಕೂಡ ಬೇರೆ ಚಾಪ್ಟರಿಂದ ನಾವು ಪರ್ಫೆಕ್ಟಾಗಿ ಓದಿ ಮಾರ್ಕ್ಸನ್ನು ತೆಗಿಬೋದು. ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ನಿಮಗೆ ಕಂಪ್ಲೀಟ್ ಎಲ್ಲ ಚಾಪ್ಟರ್ಸ್ ಲಿಸ್ಟ್ ಹಾಕಿದ್ದೀನಿ. ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದರಲ್ಲಿ ಮೇಜರ್ ಕಾನ್ಸೆಪ್ಟ್ಸ್ ಯಾವ್ದ್ಯಾವುದು, ನೀವು ಯಾವುದನ್ನು ತಪ್ಪದೇ ಓದಬೇಕು, ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಫಸ್ಟ್ ಚಾಪ್ಟರ್ ಫಿಸಿಕಲ್ ಕೆಮಿಸ್ಟ್ರಿಲಿ ಕೆಮಿಕಲ್ ಕೈನೆಟಿಕ್ಸ್. ಈ ಕೆಮಿಕಲ್ ಕೈನೆಟಿಕ್ಸಲ್ಲಿ ನಾವೆಲ್ಲರಿಗೂ ಗೊತ್ತಿದೆ, ಫಸ್ಟ್ ಮೇಜರ್ ಇಂಪಾರ್ಟೆಂಟ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ಸ್. ಇದರಲ್ಲಿ ಮತ್ತೆ ಯಾವುದ್ಯಾವುದು, ಒಂದು 0 ಆರ್ಡರ್, ಇನ್ನೊಂದು ಫಸ್ಟ್ ಆರ್ಡರ್. ಇದಾದ ಮೇಲೆ ಇದರ ನೆಕ್ಸ್ಟ್ ಹಾಫ್ ಲೈಫ್ ಆಫ್ 0 ಆರ್ಡರ್, ಫಸ್ಟ್ ಆರ್ಡರ್. ಇದಾದ ಮೇಲೆ ನಮಗೆ 2 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ಸ್ ಇದ್ದಾವೆ. ಯಾವ್ದ್ಯಾವುದು, ಲೈಕ್ ಎಫೆಕ್ಟ್ ಆಫ್ ಕೆಟಲಿಸ್ಟ್. ಇದಾದ ಮೇಲೆ ನಮಗೆ ಟೆಂಪ್ರೇಚರ್ ಕೂಡ ಇದೆ, ಎಫೆಕ್ಟ್ ಆಫ್ ಕೆಟಲಿಸ್ಟ್, ಟೆಂಪ್ರೇಚರ್. ಇನ್ನೂ ಒಂದು ಪಾರ್ಟ್ ಇದೆ, ಯಾವುದು ಮೇಜರಾಗಿ ಕೊಲಿಗೇಟಿವ್ ಪ್ರಾಪರ್ಟೀಸ್, ಅದರ ಈಕ್ವೇಷನ್, ಅಲಾಂಗ್ ವಿತ್ ಈಕ್ವೇಷನ್ ಮತ್ತು ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಇದಾದ ಮೇಲೆ ಇನ್ನೂ ಒಂದು ಮೇಜರ್ ಪಾರ್ಟ್ ಇದೆ, ಎಲ್ರಿಗೂ ಗೊತ್ತಿದೆ, ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. 2 ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್, ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಅದಾದ ಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ. ಇದಿಷ್ಟು ಮೇಜರ್ ಕಾನ್ಸೆಪ್ಟ್ಸ್ ನಾವು ಈ ಚಾಪ್ಟ್ರಲ್ಲಿ ಕವರನ್ನು ಮಾಡ್ಕೋಬೇಕಾಗತ್ತೆ. ಈಗ ಫಿಸಿಕಲ್ ಕೆಮಿಸ್ಟ್ರಿಲಿ ನಮಗೆ ಗೊತ್ತಿದೆ, ಯಾವುದಾದ್ರೂ 2 ಚಾಪ್ಟರ್ನ ನೀವು 100% ಕಂಪ್ಲೀಟಾಗಿ ಓದಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಫಾರ್ ಎಕ್ಸಾಂಪಲ್, ನನಗೆ ಕೆಮಿಕಲ್ ಕೈನೆಟಿಕ್ಸ್ ಈಸಿ ಇದೆ, ಐ ವಿಲ್ ರೀಡ್ ಕೆಮಿಕಲ್ ಕೈನೆಟಿಕ್ಸ್ ಕಂಪ್ಲೀಟ್ಲಿ. ಈ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಈಕ್ವೇಷನ್ಸ್ ಮಿಸ್ ಆಗಿ ತಪ್ಪಾದರೆ ಅಂತೇಳಿ ಭಯ ಇರುತ್ತೆ, ಮಾರ್ಕ್ಸ್ ಕಳ್ಕೊಳ್ಳೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ದಿ ಮೆಜಾರಿಟಿ ಟೈಮ್ಸ್ ದೇ ವಿಲ್ ಸ್ಕಿಪ್ ದಿಸ್ ಚಾಪ್ಟರ್. ಸೊಲ್ಯೂಷನ್ಸ್ ಯಾಕೆ ಈಸಿ ಆಗುತ್ತೆ ಅಂದರೆ, ಇದು ಫಸ್ಟ್ ಚಾಪ್ಟರ್ ಬೇರೆ, ಫಸ್ಟ್ ಟೆಸ್ಟಲ್ಲೂ ಓದಿರ್ತೀರಾ, ಮಿಡ್ ಟರ್ಮಲ್ಲಿ ಓದಿರ್ತೀರಾ, ಪ್ರಿಪರೇಟರಿಯಲ್ಲಿ ಓದಿರ್ತೀರಾ. ಪದೇ ಈ ಚಾಪ್ಟರ್ ಓದಿರೋದ್ರಿಂದ ಇದು ಕೂಡ ನಿಮಗೆ ಈಸಿ ಆಗುತ್ತೆ. ಈ ಚಾಪ್ಟರ್, ಹಾಗಾದ್ರೆ ಸೊಲ್ಯೂಷನ್ ಚಾಪ್ಟ್ರಲ್ಲಿ ನೋಡೋಣ ಏನೇನು ಇಂಪಾರ್ಟೆಂಟ್ ಇದೆ. ಎಲ್ಲರಿಗೂ ಮೇಜರಾಗಿ ಗೊತ್ತಿರುವಂಥದ್ದೇ ಫಸ್ಟ್ ಡಿಫ್ರೆನ್ಸ್ ಬಿಟ್ವೀನ್. ಈ ಡಿಫ್ರೆನ್ಸ್ ಬಿಟ್ವೀನಲ್ಲಿ ಮತ್ತೆ 2 ಇದ್ದಾವೆ, ಒಂದು ಪಾಸಿಟಿವ್ ನೆಗೆಟಿವ್ ಡಿವಿಯೇಷನ್, ಇನ್ನೂ ಒಂದು ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಡಿವಿಯೇಷನ್. ಇದು ಮೇಜರ್ ಡಿಫ್ರೆನ್ಸ್. ಇದಾದ ಮೇಲೆ ನಮಗೆ ಸೊಲ್ಯೂಷನ್ ಚಾಪ್ಟ್ರಲ್ಲಿ ಮೇಜರಾಗಿ ನೆಕ್ಸ್ಟ್ ನೋಡುವಂಥದ್ದೇ ನಾವು ಕೊಲಿಗೇಟಿವ್ ಪ್ರಾಪರ್ಟೀಸ್. ಈ ಕೊಲಿಗೇಟಿವ್ ಪ್ರಾಪರ್ಟೀಸಲ್ಲಿ ನಾವು ಮೇಜರಾಗಿ 3 to 4 ಇದ್ದಾವೆ. ಅದು ಮತ್ತು ಅದರ ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಮತ್ತು ಗ್ರಾಫನ್ನು ನೋಡಿಕೊಂಡ್ರೆ ಸಾಕು. ಇದಾದಮೇಲೆ ನಿಮಗೆ ಫಸ್ಟ್ ಇಂಟ್ರಡಕ್ಷನಲ್ಲಿ ಒಂದು ಚಾರ್ಟ್ ಇದೆ, ಸಾಲಿಡ್ ಸೊಲ್ಯೂಷನ್, ಲಿಕ್ವಿಡ್ ಸೊಲ್ಯೂಷನ್, ಗ್ಯಾಸ್ ಸೊಲ್ಯೂಷನ್ ವಿತ್ ಎಕ್ಸಾಂಪಲ್ಸ್. ಅದನ್ನು ನೀವು ಆ ಟೇಬಲನ್ನು ನೋಡಿಕೊಂಡ್ರೆ ನಿಮ್ಗೆ MCQ ಅಲ್ಲಿ ಅಥವಾ 2 ಮಾರ್ಕ್ಸಲ್ಲಿ ಕೂಡ ಕೇಳೋ ಸಾಧ್ಯತೆ ತುಂಬ ಇದೆ. ಇದನ್ನು ಬಿಟ್ಟು ನಿಮಗೆ ಇನ್ನು ಮೇಜರ್ ಪಾರ್ಟಿನ ಆಸ್ಮಾಟಿಕ್ ಪ್ರೆಷರ್ ಇದೆ, ಅದು 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ನೀವು ಓದ್ಬೋದು. ಆಸ್ಮೋಟಿಕ್ ಪ್ರೆಷರ್, ಅದು ಬಿಟ್ಟರೆ ರಿವರ್ಸ್ ಆಸ್ಮೋಸಿಸ್ ಅದು ಕೂಡ ಇದೆ. ಅದಾದಮೇಲೆ ಸೆಮಿ ಪರ್ಮೇಬಲ್ ಮೆಂಬ್ರೇನಿಗೆ ಎಕ್ಸಾಂಪಲ್ಸ್, ಇವೆಲ್ಲ MCQs ಕೇಳುವಂಥ ಟಾಪಿಕ್ಸ್. ಇದು ಸೊಲ್ಯೂಷನಲ್ಲಿ ಮೇಜರ್ ಪಾರ್ಟ್. ಈಗ ಎಲೆಕ್ಟ್ರೋಕೆಮಿಸ್ಟ್ರಿ ಕಂಪ್ಲೀಟಾಗಿ ಬಿಡೋದಕ್ಕೂ ಆಗಲ್ಲ, ಅವಾಗ ಏನು ಮಾಡೋದು, ಎಲೆಕ್ಟ್ರೋಕೆಮಿಸ್ಟ್ರಿಲಿ ಮೇಜರಾಗಿ 2 ಕಾನ್ಸೆಪ್ಟ್ಸ್ ಇದ್ದಾವೆ. ನೀವು ಆ 2 to 3 ಕಾನ್ಸೆಪ್ಟನ್ನು ಓದಿದ್ರೆ 3ರಲ್ಲಿ ಯಾವುದಾದ್ರೂ ಒಂದು ಖಂಡಿತ ಬರುತ್ತೆ. ಯಾವುದ್ಯಾವುದು, ಒಂದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಶಿ, ಇನ್ನೂ ಒಂದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಶಿ, ಇನ್ನೊಂದು H2O2 ಫ್ಯೂಯಲ್ ಸೆಲ್. ಇದಾದ ಮೇಲೆ ಇನ್ನೂ ಒಂದಿದೆ, ಯಾವುದು, ಲಾಸ್ಟ್ ಪಾರ್ಟ್ ನಮಗೆ ಗೊತ್ತಿದೆ, ಬ್ಯಾಟ್ರಿ. ಈ ಬ್ಯಾಟ್ರಿ ಪಾರ್ಟಲ್ಲಿ ಥಿಯರಿ ಇದು ಕಂಪ್ಲೀಟಾಗಿ ಒಂದು 10 to 15 ಮಿನಿಟ್ಸ್ ನೀವು ಕುತ್ಕೋಬೋದಿದ್ರೆ ಸಾಕು. ಆ ಥಿಯರಿ, ಪ್ರೈಮರಿ ಸೆಲ್, ಸೆಕೆಂಡರಿ ಸೆಲ್, ಅದಕ್ಕೆ ಎಕ್ಸಾಂಪಲ್, ಅದಕ್ಕೆ ಲೆಫ್ಟ್ ಆ್ಯನೋಡ್ ಕ್ಯಾಥೋಡ್ ರಿಯಾಕ್ಷನ್ಸ್. ಈ 3 ಕಾನ್ಸೆಪ್ಟ್ಸನ್ನು ಈ ಚಾಪ್ಟ್ರಲ್ಲಿ ಓದಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್.
ಯಾವಾಗ ಈ ಫಸ್ಟ್ ಚಾಪ್ಟರ್ ಮತ್ತು ಸೊಲ್ಯೂಷನ್ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್ ಮತ್ತು ಸೊಲ್ಯೂಷನನ್ನು ಕಂಪ್ಲೀಟಾಗಿ ನೀವು ಓದಿ ಕವರ್ ಮಾಡಿದಾಗ ಈ ಚಾಪ್ಟರಲ್ಲಿ ಈ 3 ಕಾನ್ಸೆಪ್ಟ್ಸನ್ನು ಓದ್ಬೋದು. ಸೊ ಮೇಜರಾಗಿ ಫಿಸಿಕಲ್ ಕೆಮಿಸ್ಟ್ರಿ ಇದಾದಮೇಲೆ 3ರಲ್ಲಿಂದನೂ ನಮಗೆ ನ್ಯೂಮರಿಕಲ್ಸ್ ಬರುತ್ತೆ, ಒಂದೊಂದು ಚಾಪ್ಟರಿಂದ 2 ಯಾವುದಾದ್ರೂ 2 ಚಾಪ್ಟರ್ ನ್ಯೂಮರಿಕಲ್ಸ್ ನೀವು ಪರ್ಫೆಕ್ಟ್ ಆದರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಇನ್ನು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸೊ ಮೇಜರಾಗಿ ಇರೋದೇ 2 ಚಾಪ್ಟರ್, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಈಗ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಯಾವ್ದು ಇಂಪಾರ್ಟೆಂಟು? ಫಸ್ಟ್ ಒನ್ ಪ್ರಿಪರೇಷನ್ ಆಫ್ KMnO4 ಅದರ ಜೊತೆಗೆ K2Cr2O7 ಇವೆರಡು ಪ್ರಿಪರೇಷನ್, 2ರಲ್ಲಿ ಒಂದನ್ನು ಕೇಳ್ತಾರೆ. ಇದನ್ನು ಬಿಟ್ಟರೆ ಡಿ ಬ್ಲಾಕಲ್ಲಿ ನಮಗೆ ಮೇಜರಾಗಿ ಸಿಗುವಂಥದ್ದು ಈ ಪ್ರಾಪರ್ಟೀಸ್ ಬೇಸ್ ಮೇಲೆ ಕ್ವಶನ್ಸ್, ಲೈಕ್ ಕ್ಯಾಟಲಿಸ್ಟ್ ಆಗಲಿ ಅಥವಾ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ಕಲರ್ಡ್ ಕಾಂಪೌಂಡ್ಸ್, ಈ ರೀತಿ 5 to 6 ಪ್ರಾಪರ್ಟೀಸ್ ಇದ್ದಾವೆ. ಆ ಪ್ರಾಪರ್ಟೀಸ್ಗೆ 4 ಪಾಯಿಂಟ್ಸನ್ನು ನೀವು ರೆಡಿ ಮಾಡ್ಕೊಳ್ಳಿ. ಆ ಪ್ರಾಪರ್ಟಿ ವರ್ಡ್ ಏನೇ ಕೇಳಿದ್ರೆ 4 ಪಾಯಿಂಟ್ಸ್ ಬರೆಯೋದು. ಇದು ಡಿ ಆ್ಯಂಡ್ ಎಫ್ ಬ್ಲಾಕ್. ಇದರಲ್ಲಿ ಎಫ್ ಬ್ಲಾಕಲ್ಲಿ ನಮಗೆ ಸ್ಪೆಸಿಫಿಕ್ ಆಗಿ ಗೊತ್ತಿದೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಈ ಲ್ಯಾಂಥನೈಡ್ ಕಾಂಟ್ರಾಕ್ಷನಲ್ಲಿ ಮತ್ತೆ ಇನ್ನೂ ಸಬ್ ಟೈಪ್ಸ್ ಯಾವುದಾದಿದೆ, ವೈದರ್ ದೇ ಕ್ಯಾನ್ ಆಸ್ಕ್ ಇನ್ ದ ಫಾರ್ಮ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಆರ್ ಇನ್ ದ ಫಾರ್ಮ್ ಆಫ್ ಸಿಮಿಲಾರಿಟೀಸ್ ಆರ್ ದೇ ಕ್ಯಾನ್ ಆಸ್ಕ್ ಕಾನ್ಸಿಕ್ವೆನ್ಸಸ್. ಇದಿಷ್ಟು ಡಿ ಆ್ಯಂಡ್ ಎಫ್ ಬ್ಲಾಕಲ್ಲಿ ಓದಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ನಮಗೆ ಗೊತ್ತಿದೆ ಪಾರ್ಟ್ ಸಿಯಲ್ಲಿ 5 ಕ್ವಶನ್ಸ್ ಬರ್ತವೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅದರಲ್ಲಿ 3 ಕ್ವಶನ್ಸ್ ಬರೋದು ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಇನ್ನು 2 ಕ್ವಶನ್ ಡಿ ಆ್ಯಂಡ್ ಎಫ್ ಬ್ಲಾಕ್. ಅದರಲ್ಲಿ ಒಂದು ಎಫ್ ಬ್ಲಾಕಿಂದ ಬರುತ್ತೆ ಕ್ವಶನ್ನು, ಇನ್ನೂ ಒಂದು ಕ್ವಶನ್ ಡಿ ಬ್ಲಾಕ್. ಡಿ ಬ್ಲಾಕಲ್ಲಿ ಇಲ್ಲಿ ಪ್ರಿಪರೇಷನ್ ಕೇಳ್ದ ಅಂದರೆ 3 ಮಾರ್ಕ್ಸಿಗೆ 2 ಮಾರ್ಕ್ಸಲ್ಲಿ ಪ್ರಾಪರ್ಟೀಸ್ ಕೇಳ್ತಾನೆ, ಇಲ್ಲ 2 ಮಾರ್ಕ್ಸಲ್ಲಿ ಪ್ರಿಪರೇಷನ್ ಕೇಳಿದ್ರೆ 3 ಮಾರ್ಕ್ಸಲ್ಲಿ ಪ್ರಾಪರ್ಟೀಸನ್ನು ಕೇಳ್ತಾರೆ. ಸೊ ಡಿ ಆ್ಯಂಡ್ ಎಫ್ ಬ್ಲಾಕಲ್ಲಿ ಒಂದು 2 ಮಾರ್ಕ್ಸ್ ಕ್ವಶನ್ ಇದೆ, ಅದಾದಮೇಲೆ 2 3 ಮಾರ್ಕ್ಸ್ ಕ್ವಶನ್ ಇದೆ. ಇಲ್ಲಿ 3 ಮಾರ್ಕ್ಸ್ 3 ಕ್ವಶನ್ಸ್ ಇದೆ. ಸೊ ನಾವು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ 3 ಮಾತ್ರ ಅಟೆಂಡ್ ಮಾಡಬೇಕು. ಅವಾಗ ಏನು ಮಾಡ್ಬೋದು ನಾವು, ಮೆಜಾರಿಟಿ ಇಫ್ ಯು ಆರ್ ಗುಡ್ ಅಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ದೆನ್ ಈಸಿಲಿ ಯು ಕ್ಯಾನ್ ಸ್ಕೋರ್ 9 ಮಾರ್ಕ್ಸ್ ಇನ್ ದ ಪಾರ್ಟ್ ಸಿ. ಇನ್ನು 2 ಮಾರ್ಕ್ಸಿಗೆ ನೀವು ಪ್ರಾಪರ್ಟೀಸ್ ಅಥವಾ ಪಿರಿಯಡಿಕ್ ಪ್ರಾಪರ್ಟೀಸ್ ಆಗಲಿ ಅಥವಾ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಡೆಫಿನೇಷನ್ಸನ್ನು ನೀವು ಓದ್ಕೊಂಡ್ರೆ ಆರಾಮಾಗಿ 2 ಮಾರ್ಕ್ಸ್ ಅಲ್ಲಿ ಕೂಡ ಸ್ಕೋರ್ ಮಾಡ್ಬೋದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಮೇಜರಾಗಿ ಯಾವ್ದು ಓದಬೇಕು, ಈ ಚಾಪ್ಟರ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಮೇಜರ್ ಕಾನ್ಸೆಪ್ಟ್ಸ್ ಕೂಡ ಹೊಂದಿದೆ. ಈಗ ಫಸ್ಟ್ ನಮಗೆ ಗೊತ್ತಿದೆ ವರ್ನರ್ಸ್ ಥಿಯರಿ ಮತ್ತು ಅದರ ಲಿಮಿಟೇಷನ್ಸ್. ವರ್ನರ್ಸ್ ಥಿಯರಿ ಮತ್ತು ಅದರ ಲಿಮಿಟೇಷನ್ಸನ್ನು 3 ಮಾರ್ಕ್ಸ್. ಅದು ಬಿಟ್ಟರೆ ನೆಕ್ಸ್ಟ್ ಇರೋದು VBT ಹೈಬ್ರಿಡೈಸೇಷನ್ ಮತ್ತು ಮ್ಯಾಗ್ನೆಟಿಕ್ ಮೂಮೆಂಟ್. 4 ಎಕ್ಸಾಂಪಲ್ಸ್ ಇದೆ NCERTಲಿ. ಆ 4 ಎಕ್ಸಾಂಪಲ್ಸನ್ನು ನಾವು ಓದಿದ್ರೆ ಸಾಕು. ನೆಕ್ಸ್ಟ್ ಇದಾದಮೇಲೆ ನಮಗೆ ಗೊತ್ತಿದೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಕ್ರಿಸ್ಟಲ್ ಫೀಲ್ಡ್ ಥಿಯರಿಲಿ ಮತ್ತೆ 2 ಟೈಪ್ಸ್ ಇದೆ, ಒಂದು ಆಕ್ಟಾಹೆಡ್ರಲ್, ಇನ್ನೊಂದು ಟೆಟ್ರಾಹೆಡ್ರಲ್. ಅದರ ಗ್ರಾಫ್ ಇದೆ, ಎನರ್ಜಿ ಬೇಸ್ಡ್ ಡಯಾಗ್ರಾಮ್ ಇದೆ. ಆ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ ಅದಕ್ಕೆ ರಿಲೇಟೆಡ್ 4 ಪಾಯಿಂಟನ್ನು ನೀವು ಓದ್ಕೊಂಡಿರಿ. ಇದು ಮೇಜರಾಗಿ. ಈಗ ನಿಮಗೆ ವರ್ನರ್ಸ್ ಥಿಯರಿ ಕೇಳಿ CFT ಕೇಳ್ಬೋದು, ಅಥವಾ VBT ಕೇಳಿ CFT ಕೇಳ್ಬೋದು, ಇಲ್ಲ ಟೆಟ್ರಾಹೆಡ್ರಲ್ ಕೇಳಿ ಲಿಮಿಟೇಷನ್ಸ್. ಹೀಗೆ ಈ 3ರಲ್ಲೇ ನಿಮಗೆ ಇನ್ನು ಕ್ವಶನ್ಸನ್ನು ಎಕ್ಸ್ಚೇಂಜ್ ಮಾಡ್ತಾರೆ. ಯಾಕಂದ್ರೆ 3 ಕ್ವಶನ್ ಅಲ್ವಾ, ಇದರಲ್ಲಿ 2 ಕ್ವಶನ್ ಕಂಪಲ್ಸರಿ. ಇನ್ನೂ ಒಂದು ಕ್ವಶನ್ ಏನು ಮಾಡ್ಬೋದು ಅವನು, ದೇ ಕ್ಯಾನ್ ಆಸ್ಕ್ ಇನ್ ದ ಫಾರ್ಮ್ ಆಫ್ ಐಸೋಮರ್ಸ್. ಅದಕ್ಕೆ ಎಕ್ಸಾಂಪಲ್ಸನ್ನು ನೆನ್ಪಿಟ್ಕೊಳ್ಳಿ, ಡೆಫಿನೇಷನ್. ಇದನ್ನು ಬಿಟ್ಟು ಇನ್ನೂ ಒಂದು ಪಾರ್ಟ್ ಇದೆ, ಲಾಸ್ಟ್ ಪಾರ್ಟ್ ಮೇಜರ್ಲಿ ಮೆಟಲ್ ಕಾರ್ಬೊನಿಲ್ಸ್. ಅದನ್ನು ಡೆಫಿನೇಷನ್ ಮತ್ತು ಬ್ಯಾಕ್ ಬಾಂಡಿಂಗ್ ಬಗ್ಗೆ ಒಂದು ಕ್ವಶನ್ 2 ಮಾರ್ಕ್ಸ್ಗೆ ಕೇಳ್ಬೋದು. ಇದಿಷ್ಟು ಮೇಜರ್ ಕಾನ್ಸೆಪ್ಟ್ಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಇದನ್ನು ನೀವು 100% ಈ 3 ಕ್ವಶನನ್ನು ಓದಲೇಬೇಕು. ಅವಾಗ ಏನಾಗುತ್ತೆ, ನಿಮಗೆ ಈ 3ರಲ್ಲಿ 2 ಕ್ವಶನ್ ಬರುತ್ತೆ. ಇನ್ನು ಒಂದು ಕ್ವಶನ್ ನೀವು ಡಿ ಆ್ಯಂಡ್ ಎಫ್ ಬ್ಲಾಕಲ್ಲಿ ಯಾವುದಾದ್ರೂ ಒಂದು ಪ್ರಿಪೇರ್ ಆಗ್ಬೋದು, ಐದರ್ ಫ್ರಮ್ ಎಫ್ ಬ್ಲಾಕ್ ಆರ್ ಫ್ರಮ್ ಡಿ ಬ್ಲಾಕ್. ಮೆಜಾರಿಟಿ ಆಫ್ ದಮ್ ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ, K2Cr2O7 KMnO4 ಓದಿರ್ತಾರೆ, ಪ್ರಾಪರ್ಟೀಸ್ ಕೂಡ ಓದಿರ್ತಾರೆ. ಎಫ್ ಬ್ಲಾಕಲ್ಲಿ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಡಿಫರೆನ್ಸ್ ಬಿಟ್ವೀನ್ ಸಿಮಿಲಾರಿಟೀಸ್ ಆರ್ ಕಾನ್ಸಿಕ್ವೆನ್ಸಸ್. ಇದಿಷ್ಟು ಪಾಯಿಂಟ್ಸನ್ನು ಓದಿದ್ರೆ ಇಷ್ಟರಲ್ಲಿ ಒಂದು ಕ್ವಶನ್ ಐದರ್ 2 ಮಾರ್ಕ್ಸ್ಗೆ ಇಲ್ಲ 3 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಅದಾದಮೇಲೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ವರ್ನರ್ಸ್ ಥಿಯರಿ, ಲಿಮಿಟೇಷನ್ಸನ್ನು ಮಿಸ್ ಮಾಡಬೇಡಿ. ಕೆಲವೊಂದ್ಸಲಿ ಪ್ರತಿ ವರ್ಷ ವರ್ನರ್ಸ್ ಥಿಯರಿ ಕೇಳಿದ್ದೀನಿ ಅಂತ ಈ ವರ್ಷ ಲಿಮಿಟೇಷನ್ಸ್ ಕೂಡ ಕೇಳ್ಬೋದು. ಸೊ ನೆಕ್ಸ್ಟ್ VBT, ಅದಕ್ಕೆ 4 ಎಕ್ಸಾಂಪಲ್ ಇದೆ. ಅದಕ್ಕೆ ಹೈಬ್ರಿಡೈಸೇಷನ್, ಮ್ಯಾಗ್ನೆಟಿಕ್ ಮೂಮೆಂಟ್ ಮತ್ತು ಆರ್ಬಿಟಲ್ಸ್ ರೆಪ್ರೆಸೆಂಟೇಷನ್ ನೀಟಾಗಿ ಮಾಡಿ 4 ಎಕ್ಸಾಂಪಲ್ಸನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಇನ್ನು CFT ಆಕ್ಟಾಹೆಡ್ರಲ್, ಟೆಟ್ರಾಹೆಡ್ರಲ್ ವಿತ್ ಡಯಾಗ್ರಾಮ್, EG T2G ಎಲ್ಲ ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟಾಗಿ ನೋಡಿ ಮೆನ್ಷನ್ ಮಾಡಿ. ಇದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇನ್ನು ನೆಕ್ಸ್ಟ್ ಮೇಜರ್ ಆಗಿ ನಮಗೆ ಬೇಕಾಗಿರೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. 5 ಚಾಪ್ಟರ್ಸ್ ವೆಯ್ಟೇಜನ್ನು ಹೊಂದಿರುವಂಥದ್ದು. ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಒಂದು ಕಡೆಯಿಂದ ನೀವು ಓದ್ಕೊಂಡು ಹೋದರೆ ಫಸ್ಟ್ ಚಾಪ್ಟರ್ ಓದಬೇಕಾದ್ರೆ ಇಂಟ್ರೆಸ್ಟ್, ಸೆಕೆಂಡ್ ಚಾಪ್ಟರ್ ಓದಷ್ಟು ಹೊರಟೆ ಹೋಗಿರುತ್ತೆ. ಸೊ ಮೇಜರಾಗಿ ಏನು ಮಾಡಬೇಕು, ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಮೆಕ್ಯಾನಿಸಮ್ಸನ್ನು ನೀವು ಪರ್ಫೆಕ್ಟ್ ಆಗಬೇಕು. ಮೆಕ್ಯಾನಿಸಮ್ಸ್ ಟೋಟಲ್ ಇಡೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ 6 ಮೆಕ್ಯಾನಿಸಮ್ಸ್ ಇದೆ. ಹ್ಯಾಲೋ ಆಲ್ಕೆನ್ಸ್ ಮತ್ತು ಹ್ಯಾಲೋ ಅರಿನ್ಸಿಂದ 2 ಮೆಕ್ಯಾನಿಸಮ್, SN1 SN2. ಆಲ್ಕೋಹಾಲ್ ಫಿನಾಲ್ ಈಥರ್ಸಲ್ಲಿ 3 ಮೆಕ್ಯಾನಿಸಮ್, ಎಥನಾಲ್ ಟು ಈಥೀನ್, ಈಥೀನ್ ಟು ಎಥನಾಲ್, ಎಥನಾಲ್ ಟು ಎಥಾಕ್ಸಿ ಈಥೀನ್. 3ರಲ್ಲಿ ಒಂದಿರುತ್ತೆ. ಆಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ 1 ಮೆಕ್ಯಾನಿಸಮ್ ಇದೆ. ಸೊ ಟೋಟಲ್ 6 ಮೆಕ್ಯಾನಿಸಮ್. ಈ 6ರಲ್ಲಿ 2ರಿಂದ 3 ಮೆಕ್ಯಾನಿಸಮ್ ಕೇಳ್ತಾರೆ.
ಕಂಪಲ್ಸರಿ. ಇಡೀ ಕೆಮಿಸ್ಟ್ರಿ ನಿಮಗೆ 6 ಮೆಕ್ಯಾನಿಸಮ್, 6ರಲ್ಲಿ 3 ಕಂಪಲ್ಸರಿ ಇರುತ್ತೆ. ಅಂದರೆ 9 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಇಲ್ಲಿ ಬರುತ್ತೆ. ಇನ್ನು ಸೆಕೆಂಡ್ ಮೇಜರ್ ಥಿಂಗ್, ಪ್ರತಿಯೊಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಲಿ ಬಯೋಮಾಲಿಕ್ಯೂಲ್ಸ್ ಅಂದ್ಬಿಟ್ಟು 1 2 3 4 ಈ 4 ಚಾಪ್ಟರ್ಸಲ್ಲಿ ನೇಮ್ಡ್ ರಿಯಾಕ್ಷನ್ಸ್ ಇದಾವೆ. ಒಂದೊಂದು ಚಾಪ್ಟರ್ಲಿ ಮಿನಿಮಮ್ 3ರಿಂದ 4 ಇದೆ. ಟೋಟಲ್ ನಿಮಗೆ ನೇಮ್ಡ್ ರಿಯಾಕ್ಷನ್ಸ್ ಈ ನೇಮ್ಡ್ ರಿಯಾಕ್ಷನ್ಸ್ ನಿಮಗೆ 22ರಿಂದ 23 ನೇಮ್ಡ್ ರಿಯಾಕ್ಷನ್ಸ್ ಇದ್ದಾವೆ. ಇದರಲ್ಲಿ 4ರಿಂದ 5 ನೇಮ್ಡ್ ರಿಯಾಕ್ಷನ್ ಡೈರೆಕ್ಟಾಗಿ 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಕ್ವಶನ್ನ ಕೇಳ್ತಾರೆ. ಕೆಲವೊಂದ್ಸಲಿ ನೇಮ್ಡ್ ರಿಯಾಕ್ಷನ್ ಕೊಟ್ಬಿಟ್ಟು ಏನು ಎಕ್ಸ್ಪ್ಲೇನ್ ವಿಲಿಯಮ್ಸನ್ ಸಿಂಥಸಿಸ್ ವಿತ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಇಲ್ಲ ಅಂದರೆ ಏನು ಐಡೆಂಟಿಫೈ ದ ಪ್ರಾಡಕ್ಟ್ ಆ್ಯಂಡ್ ನೇಮ್ ದ ರಿಯಾಕ್ಷನ್, ಈ ರೀತಿ ಕೇಳ್ಬೋದು. ಸೊ ಯಾವ ರೀತಿ ಕೇಳಿದ್ರು ನೇಮ್ಡ್ ರಿಯಾಕ್ಷನ್ಸಲ್ಲಿ 4ರಿಂದ 5 ಕ್ವಶನ್ ಈಸಿಯಾಗಿ ಬರುತ್ತೆ. ಸೊ 23ನ ಒಟ್ಟಿಗೆ ಓದ್ಬೇಡಿ ನೀವು. ಚಾಪ್ಟರ್ ವೈಸ್ ಹ್ಯಾಲೋ ಆಲ್ಕಿನ್ಸಲ್ಲಿ ಎಷ್ಟಿದ್ದಾವೆ ನೇಮ್ ರಿಯಾಕ್ಷನ್, ಹ್ಯಾಲೋ ಅರಿನ್ಸಲ್ಲಿ ಎಷ್ಟಿದೆ, ವುಡ್ಸ್ ರಿಯಾಕ್ಷನ್, ಫಿಟಿಗ್ ರಿಯಾಕ್ಷನ್, ವುಡ್ಸ್ ಫಿಟಿಗ್ ರಿಯಾಕ್ಷನ್, ಈ ರೀತಿ. ಈಗ ಆಲ್ಕೋಹಾಲ್ ಫಿನಾಲ್ ಈಥರ್ಸ್, ಆಲ್ಕೋಹಾಲ್ ಪ್ರಿಪರೇಷನಲ್ಲಿ ಎಷ್ಟು ನೇಮ್ ರಿಯಾಕ್ಷನ್ ಇದೆ, ಫಿನಾಲ್ಸಲ್ಲಿ ಎಷ್ಟಿದೆ, ಈಥರ್ಸಲ್ಲಿ ಎಷ್ಟಿದೆ. ನೆಕ್ಸ್ಟ್ ಈಥರ್ಸಲ್ಲಿ ಇರೋದೇ ಒಂದು ವಿಲಿಯಮ್ಸನ್ ಈಥರ್ ಸಿಂಥಸಿಸ್, ಅದೊಂದನ್ನು ನೀವು ಪರ್ಫೆಕ್ಟಾಗಿ ಓದಿ. ನೆಕ್ಸ್ಟ್ ಆಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆಸಿಡ್, ಈ ಚಾಪ್ಟರ್ ಮೇಜರ್. ನಮ್ಗೆ ಗೊತ್ತಿದೆ ಈ ವರ್ಷ ಬ್ಲೂ ಪ್ರಿಂಟಲ್ಲಿ ಚೇಂಜ್ ಆಗಿದೆ. ಲಾಸ್ಟ್ ಇಯರ್ ಇದರಲ್ಲಿ 5 ಮಾರ್ಕ್ಸ್ 2 ಕ್ವಶನ್ಸ್ ಬರ್ತಿತ್ತು. ಈ ವರ್ಷ ಆಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ 5 ಮಾರ್ಕ್ಸ್ದು 2 ಕ್ವಶನ್ ಬರುತ್ತೆ, 2 ಕ್ವಶನ್ ಬರುತ್ತೆ. ಸೊ ಹಾಗಾಗಿ ಈ ಚಾಪ್ಟರ್ನ ನೀವು 100% ಕಂಪ್ಲೀಟಾಗಿ ಓದಲೇಬೇಕು, ಆಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇವೆರಡೂ ಆದಮೇಲೆ ನೀವು ನೆಕ್ಸ್ಟ್ ಮೇಜರ್ ಪಾರ್ಟು 2 ಚಾಪ್ಟರ್ ಯಾವುದಾದ್ರೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಡೀಟೇಲ್ ಆಗಿ ಓದಿ. ಈಗ ಆಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಓದಿದ್ರೆ 5 ಮಾರ್ಕ್ಸ್ 2 ಕ್ವಶನ್ ಬರುತ್ತೆ, ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಈಗ ದೇರ್ ಆರ್ ಸಮ್ ಸ್ಟೂಡೆಂಟ್ಸ್ ಆರ್ ಗುಡ್ ಎಟ್ ರಿಮೆಂಬರಿಂಗ್. ಅವ್ರು ಏನು ಮಾಡ್ಬೋದು, ಈ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಇದು ಕಂಪ್ಲೀಟ್ ಥಿಯರಿ, 9 ಮಾರ್ಕ್ಸ್ ಇದೆ ಇದಕ್ಕೆ. 5 ಮಾರ್ಕ್ಸ್ದು 1 ಕ್ವಶನ್ನು, 2 ಮಾರ್ಕ್ಸ್ದು 1 ಕ್ವಶನ್, ಇನ್ನು ಉಳಿದಿರುವಂಥದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಮ್ಯಾಚ್ ದ ಫಾಲೋಯಿಂಗಲ್ಲಿ ಬರ್ಬೋದು. ಸೊ ಹಾಗಾಗಿ ನೀವು ಮೇಜರಾಗಿ ಏನು ಮಾಡ್ತೀರಾ, ಇಲ್ಲಿ ಒಂದು ಮೆಕ್ಯಾನಿಸಮ್ ಒಂದು ನೇಮ್ಡ್ ರಿಯಾಕ್ಷನ್, ಅಥವಾ ಇಲ್ಲಿ ಒಂದು ಮೆಕ್ಯಾನಿಸಮ್ ಒಂದು ನೇಮ್ಡ್ ರಿಯಾಕ್ಷನ್, ಇಲ್ಲಿ ಮೆಕ್ಯಾನಿಸಮ್ ನೇಮ್ಡ್ ರಿಯಾಕ್ಷನ್, ಅಥವಾ ಮೆಕ್ಯಾನಿಸಮ್ ಮತ್ತು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾಕಂದ್ರೆ 2+3, 2+2+1 ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ 5 ಮಾರ್ಕ್ಸಲ್ಲಿ. ಇದಾದಮೇಲೆ ಯಾವುದಾದ್ರೂ 2 ಚಾಪ್ಟರ್ ಕಂಪ್ಲೀಟಾಗಿ ನೀವು ಡೀಟೇಲ್ ಆಗಿ ಓದಿ. ಇನ್ನು ಲಾಸ್ಟ್ ಇದು ಅಮೈನ್ಸ್ ಇದೆ. ಈ ಅಮೈನ್ಸಲ್ಲಿ 4ರಿಂದ 5 ರಿಯಾಕ್ಷನ್ಸ್ ಇದೆ, ಇಂಪಾರ್ಟೆಂಟ್ ರಿಯಾಕ್ಷನ್. ಅದರಲ್ಲಿ 3 ನೇಮ್ಡ್ ರಿಯಾಕ್ಷನ್ ಇದೆ, ಇನ್ನು 2 ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇದೆ. ಈ 5ಅನ್ನು ನೀವು ಓದಿದ್ರೆ 5ರಲ್ಲಿ ಯಾವುದಾದ್ರೂ 2 ಕ್ವಶನನ್ನು ಕೇಳ್ತಾರೆ. ತುಂಬ ಚಿಕ್ಕ ಚಾಪ್ಟರು, ಇಂಪಾರ್ಟೆಂಟ್ ಆಲ್ರೆಡಿ ಗೊತ್ತಿದೆ ನಮಗೆ. ಈ ಕಾರ್ಬೈಲಮೈನ್ ರಿಯಾಕ್ಷನ್ ಆಗಲಿ ಅಥವಾ ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಆಗಲಿ, ಅದು ಬಿಟ್ಟರೆ ಇನ್ನೂ 3 ನೇಮ್ಡ್ ರಿಯಾಕ್ಷನ್ಸ್ ಇದೆ, ಅದು ಇದರಲ್ಲೂ ಓದಿರ್ತೀರಾ, ಇಲ್ಲೂ ಆ ಚಾಪ್ಟರಲ್ಲಿ ಓದ್ಬೋದು. ಸೊ ಈಸಿಯಾಗಿ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪ್ಲ್ಯಾನ್ ಮಾಡಿದ್ರೆ ಆರಾಮಾಗಿ ನಿಮಗೆ 20 to 25 ಮಾರ್ಕ್ಸ್ ಇಲ್ಲೇ ತಗೋಬೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಫಸ್ಟ್ ಏನು ಮಾಡಿ, ನಾನು ಹೇಳಿ ಸ್ಟೆಪ್ ಫಾಲೋ ಮಾಡಿ. ಫಸ್ಟ್ ಮೆಕ್ಯಾನಿಸಮ್ ಕಲ್ತ್ಬಿಡಿ, ಅದಾದಮೇಲೆ ನೇಮ್ಡ್ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ಯಾವುದಾದ್ರು 2 ಚಾಪ್ಟರ್ ನಿಮಗೆ ಈಸಿ ಇರೋದು. ಈಗ ನಾನು ಇದರಲ್ಲಿ ಇಂಪಾರ್ಟೆಂಟ್ ಹಿಂಗೆ ಇದು ಓದೋಕ್ಕಾಗಿಲ್ಲ, ಓಕೆ, ಯು ಕ್ಯಾನ್ ಗೋ ವಿತ್ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್. Any 2 chapters you read completely perfectly, okay, then easily you can score. So complete physical chemistry important concepts with question and answer possible ಇರುವಂತವು, ಮತ್ತೆ ತುಂಬಾ ಇಂಪಾರ್ಟೆಂಟ್ ಮಿಸ್ ಮಾಡದೇ ಇರುವಂಥ ಕಾನ್ಸೆಪ್ಟ್ಸನ್ನು 1 shot ಕಂಪ್ಲೀಟ್ ಫಿಸಿಕಲ್ ಕೆಮಿಸ್ಟ್ರಿ 1 shot. ಸೊ ಅದು ಇವತ್ತು ಅಂದರೆ 6ನೇ ತಾರೀಕು 6th 4:30 PM ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಈ ಚಾಪ್ಟರನ್ನು ನೀವು ಓದೋದಾದರೆ, ಈ ವಿಡಿಯೋನ ನೀವು ನೋಡೋದಾದರೆ ನಿಮಗೆ ಕಂಪ್ಲೀಟಾಗಿ ಫಿಸಿಕಲ್ ಕೆಮಿಸ್ಟ್ರಿ ಒಂದು ರೌಂಡ್ ರಿವಿಷನ್ ಆಗುತ್ತೆ. ಮತ್ತು ಯಾವುದಾದ್ರೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನೀವು ಏನಾದರೂ ಮಿಸ್ ಮಾಡಿದರೆ ನೀವು ಅದನ್ನು ಓದಿ ಅರ್ಥ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಮೇಜರ್ ಆಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ನೆಕ್ಸ್ಟ್ ಡೇ 7th ಮಾರ್ನಿಂಗ್ 8 AM 7th ಮಾರ್ನಿಂಗ್ 8 ಗಂಟೆಗೆ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಕಂಪ್ಲೀಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನು ವಿಡಿಯೋ ರಿಲೀಸ್ ಮಾಡ್ತೀನಿ. ಸೊ ಇದರಲ್ಲಿ ನೇಮ್ಡ್ ರಿಯಾಕ್ಷನ್ಸ್ ಇರುತ್ತೆ, ಮೆಕ್ಯಾನಿಸಮ್ಸ್ ಇರುತ್ತೆ, ಮತ್ತು ಕೆಲವೊಂದು ಶಾರ್ಟ್ಕಟ್ಸ್ ಇರುತ್ತೆ. ಎಲ್ಲ ರಿಯಾಕ್ಷನ್ಸನ್ನು ನಾನು ಒಂದು ಮೈಂಡ್ ಮ್ಯಾಪ್ ಮಾಡಿ ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಸೊ ದ್ಯಾಟ್ ನಿಮಗೆ ಕಡಿಮೆ ಸಮಯದಲ್ಲಿ ಕಂಪ್ಲೀಟ್ ರಿಯಾಕ್ಷನ್ಸನ್ನು ಹೇಗೆ ನೆನ್ಪಿಟ್ಕೊಳ್ಳೋದು, ಹೇಗೆ ಪ್ರಾಕ್ಟೀಸ್ ಮಾಡೋದು, ಇದೆಲ್ಲವನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಕಂಪ್ಲೀಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 1 shot ಯಾವಾಗ 7th ಮಾರ್ನಿಂಗ್ 8 AM. ಅದಾದಮೇಲೆ ನಿಮಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅವತ್ತು 7th 4:30 PM ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಕಂಪ್ಲೀಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅದರಲ್ಲಿ ಆಲ್ರೆಡಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರ್ ಬರುವಂಥ ಕಂಪ್ಲೀಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವೀಡಿಯೋ ಒಂದು ಸಪ್ರೇಟಾಗಿ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕು ಹಾಕಿರ್ತೀನಿ, ನೀವು ಅಲ್ಲೂ ಹೋಗಿ ನೋಡಿ. ಇವತ್ತು ಕೂಡ ಅಂದರೆ 7th ಕೂಡ ನಾವು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಬರುವಂಥ ಮೇಜರ್ ಕಾನ್ಸೆಪ್ಟ್ಸ್ D&F ಬ್ಲಾಕ್ ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಇದು ಕೂಡ 1 shot ವಿಡಿಯೋ ಆಗಿರುತ್ತೆ. ನೀವು ಯಾರೆಲ್ಲ ಈಗ ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ ನೀವೆಲ್ಲ ರಿವಿಷನ್ ಕೂಡ ಮಾಡ್ಬೋದು. ಇಲ್ಲ ಯಾರು ಪ್ರಿಪೇರ್ ಆಗಿಲ್ಲ, ನನಗೆ ಏನೂ ಐಡಿಯಾ ಇಲ್ಲ ಅಂದರೂ ಕೂಡ ನಾನು ವಿತ್ ಕ್ವಶನ್ ಆ್ಯಂಡ್ ಆನ್ಸರ್ ಹಾಕಿರೋದ್ರಿಂದ ನೀವು ಈ ಕ್ವಶನ್ಗೆ ಹೇಗೆ ಬರೀಬೇಕು, ಏನನ್ನು ಬರೀಬೇಕು, ಎಷ್ಟು ಪಾಯಿಂಟ್ಸನ್ನು ಬರೀಬೇಕು, ಇದೆಲ್ಲ ಐಡಿಯಾ ನಿಮಗೆ ಸಿಗುತ್ತೆ. ಸೊ ಮಿಸ್ ಮಾಡದೆ ಈ 3 1 shot ವಿಡಿಯೋಗಳನ್ನು 100% ನೋಡಿ. ಮ್ಯಾಕ್ಸಿಮಮ್ 3 1 shot ವಿಡಿಯೋ 1 hour, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಂದು 1.5 hour 2 hour ಇರ್ಬೋದು. ಸೊ ಅಂದರೆ 4 hours ನೀವು ಇಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಕಂಪ್ಲೀಟ್ ಕಾನ್ಸೆಪ್ಟ್ಸ್ ಕವರ್ ಆಗುತ್ತೆ.
ಬಟ್ 70 ಸ್ಕೋರ್ ಮಾಡಬೇಕು ಅಂದರೆ ಇದಿಷ್ಟು ಸಾಲಲ್ಲ. ಕೆಲವೊಂದಿಷ್ಟು ಪಾರ್ಟ್ಸನ್ನು ಐಡೆಂಟಿಫೈ ಮಾಡಿದ್ದೀನಿ, ಯಾವ್ದು ಫೋಕಸ್ ಮಾಡ್ಬೇಕು ನೀವು. ಇದೆಲ್ಲ ಪ್ರಿಪ್ರೇಷನ್ ನಾನು ಹೇಳಿದ ಟೈಮ್ ಆದಮೇಲೆ ನೆಕ್ಸ್ಟ್ 1 hour ಅದನ್ನು ನೀವು ರಿವೈಸ್ ಮಾಡಿ, ಇದೆಲ್ಲ ಕ್ಲಾಸಲ್ಲಿ ಏನು ಮಾಡಿರ್ತೀನಿ ಅದರ PDF ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ. ತೇಜ್ ಅಕಾಡೆಮಿ ಆ್ಯಪಲ್ಲಿ ಸಿಗುತ್ತೆ. ಪ್ಲೇಸ್ಟೋರ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡಿದ್ರೆ ನಿಮಗೆ ಅಲ್ಲಿ ಫ್ರೀಯಾಗಿ ನಿಮಗೆ ಈ PDFಗಳು ಕ್ಲಾಸ್ PDFs ಅವೈಲೇಬಲ್ ಇರುತ್ತೆ. ಇದಲ್ಲದೆ ನಾನು ಕೆಲವೊಂದಿಷ್ಟು ಮೇಜರ್ ಪಾಯಿಂಟ್ಸನ್ನು ಐಡೆಂಟಿಫೈ ಮಾಡಿದ್ದೀನಿ. ನೀವು ಪ್ರಾಬ್ಲಮ್ಸ್ ಇದೆ ನಮಗೆ ಲಾಸ್ಟ್ ಪಾರ್ಟ್, ಅದಕ್ಕೆ ಏನನ್ನು ಮಾಡಬೇಕು, ಪ್ರಾಬ್ಲಮ್ಸ್ ಫ್ರಮ್ NCERT ಇನ್ ಟೆಕ್ಸ್ಟ್ ಆ್ಯಂಡ್ ಎಕ್ಸಸೈಸ್ ಪ್ರಾಬ್ಲಮ್ಸ್. NCERTಲಿ ಆಲ್ರೆಡಿ ಒಂದೊಂದು ಕಾನ್ಸೆಪ್ಟ್ ಆದಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದಾರಲ್ವ, ಆ ಪ್ರಾಬ್ಲಮ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಅದಾದಮೇಲೆ ಎಕ್ಸಸೈಸ್ ಪ್ರಾಬ್ಲಮ್ಸ್. ಸೊ ನಾನೇನು ಮಾಡ್ತಿದ್ದೀನಿ, ಈ ಪ್ರಾಬ್ಲಮ್ಸ್ ಇರುವಂಥದ್ದು ಎಲ್ಲ ಪ್ರಾಬ್ಲಮ್ಸ್, ಈ 3 ಚಾಪ್ಟರ್ಲ್ಲಿ ಬರುವಂಥ ಪ್ರಾಬ್ಲಮ್ಸನ್ನು ಒನ್ ಶಾರ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತಿದ್ದೀನಿ. MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಮೇಜರ್ಲಿ ನೀವು MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇಲ್ಲಿ ಕಂಪ್ಲೀಟ್ ಕೆಮಿಸ್ಟ್ರಿಯಲ್ಲಿ ಬರುವಂತಹ ಇಂಪಾರ್ಟೆಂಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಒನ್ ಶಾರ್ಟ್ ವೀಡಿಯೋ ನಿಮಗೆ ಸಿಗುತ್ತೆ. ಇದಾದಮೇಲೆ ನಮಗೆ ಗೊತ್ತಿದೆ ಕೆಮಿಸ್ಟ್ರಿಯಲ್ಲಿ ಮಿನಿಮಮ್ 1 ರಿಂದ 2 ಕ್ವಶನ್ ಡಿಫ್ರೆನ್ಸ್ ಬಿಟ್ವೀನ್ ಟೈಪಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ, ಕಂಪ್ಲೀಟ್ ಕೆಮಿಸ್ಟ್ರಿಯಲ್ಲಿ ಎಷ್ಟು ಡಿಫ್ರೆನ್ಸ್ ಬಿಟ್ವೀನ್ ಕ್ವಶನ್ಸ್ ಬರೋ ಪಾಸಿಬಿಲಿಟಿ ಇದ್ದಾವೆ ಅಷ್ಟು ಡಿಫ್ರೆನ್ಸ್ ಬಿಟ್ವೀನ್ ಕ್ವಶನ್ಸನ್ನು ಒನ್ ಶಾರ್ಟ್ ವೀಡಿಯೋ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ ಆ ಡೆಫಿನೇಷನ್ಸ್ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಆಗೋ ಕೇಳ್ಬೋದು, ಇಲ್ಲ 2 ಮಾರ್ಕ್ಸಿಗಾದರೂ ಕೇಳ್ಬೋದು, ಇಲ್ಲ 3 ಮಾರ್ಕ್ಸಿಗಾದರೂ ಕೇಳ್ಬೋದು. ಸೊ ಯಾವುದೇ ರೀತಿಯಿಂದ ನೋಡಿದ್ರು ಆ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದಾದಮೇಲೆ ಮೇಜರ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್. ನಾನೀಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಾರ್ ಎಕ್ಸಾಂಪಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೇಳಿದೆ 3 ಮಾರ್ಕ್ಸಿಗೆ ಒಂದು ಮೆಕ್ಯಾನಿಸಮ್ ಇದೆ, ಪ್ಲಸ್ 2 ಮಾರ್ಕ್ಸಿಗೆ ನಿಮಗೆ ಈಗ ಏನು ಫಾರ್ ಎಕ್ಸಾಂಪಲ್ ರೆಸಿಮಿಕ್ ಮಿಕ್ಸ್ಚರ್ ಅಥವಾ ಸ್ಟೀರಿಯೋ ಕೆಮಿಸ್ಟ್ರಿ, ಆಪ್ಟಿಕಲ್ ಆಕ್ಟಿವಿಟಿ, ಈ ರೀತಿ ಕ್ವಶನ್ಸನ್ನು ಕೇಳಿಬಿಡ್ತಾರೆ. ಸೊ ಆ ಟೈಪ್ ಆಫ್ ಕ್ವಶನ್ಸ್ ಯಾವುದೆಲ್ಲ ಪಾಸಿಬಿಲಿಟಿ ಇದ್ದಾವೆ ಕೆಮಿಸ್ಟ್ರಿಯಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ವಿತ್ ಆನ್ಸರ್ ನಿಮಗೆ ಒಂದೇ ಶಾರ್ಟಲ್ಲಿ ನಾನು ಎಕ್ಸ್ಪ್ಲೇನನ್ನು ಮಾಡ್ತೇನೆ. ಈ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ. ಗ್ರಾಫ್ ಬೇಸ್ಡ್ ಕ್ವಶನ್ಸ್ ಆ್ಯಂಡ್ ಪ್ರಾಬ್ಲಮ್ಸ್. ಇದು ನೀವು ಈ ವರ್ಷ ಪ್ರಿಪರೇಟರಿ ಪೇಪರ್ ಆಗಲಿ ಮಾಡಲ್ ಕ್ವಶನ್ ಪೇಪರಲ್ಲಿ ನೋಡೋದಾದರೆ ಒಂದು ಗ್ರಾಫ್ ಬೇಸ್ಡ್ ಕ್ವಶನ್ ಇದೆ ನಿಮಗೆ. ಸೊ ನಾನೇನು ಮಾಡಿದ್ದೀನಿ, ಕಂಪ್ಲೀಟ್ ಕೆಮಿಸ್ಟ್ರಿಯಲ್ಲಿ ಇರುವಂಥ ಗ್ರಾಫ್ಸ್ ಮತ್ತು ಅದರ ಬೇಸ್ ಮೇಲೆ ಇರುವಂಥ ಪ್ರಾಬ್ಲಮ್ಸ್, ಬೇಸ್ಡ್ ಆನ್ ದ್ಯಾಟ್ ಪ್ರಾಬ್ಲಮ್ಸ್. ಅವಾಗ ನಿಮಗೆ ಗ್ರಾಫ್ ಬೇಸ್ಡ್ ಕ್ವಶನ್ಸ್ ಬಂದರೆ ಗ್ರಾಫನ್ನು ಬರೆಯುವಂಥ ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಅದು ಲಾಸ್ಟ್ ಪ್ರಾಬ್ಲಮ್ಸಲ್ಲಿ ಒಂದು ಪ್ರಾಬ್ಲಮ್ ಗ್ರಾಫ್ ಬೇಸ್ಡ್ ಇರುತ್ತೆ, ತುಂಬ ಈಸಿ ಇರುತ್ತೆ, ಬಟ್ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚು ಮಾರ್ಕ್ಸನ್ನು ಸ್ಕೋರ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಕಂಪ್ಲೀಟ್ ಗ್ರಾಫ್ ಬೇಸ್ಡ್ ಕ್ವಶನ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ನಿಮಗೆ ಅದು ಕೂಡ ಒನ್ ಶಾರ್ಟ್ ವೀಡಿಯೋ ಆಗಿ ಸಿಗುತ್ತೆ. ಇದಾದಮೇಲೆ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಒಂದು ಕ್ವಶನ್ ನಮ್ಮೆಲ್ಲರಿಗೂ ಗೊತ್ತಿದೆ 5 ಮಾರ್ಕಿಗೆ, ಆ್ಯನ್ ಆರ್ಗ್ಯಾನಿಕ್ ಕಾಂಪೌಂಡ್ A is reacting with some reagent and giving B and identify the formula and the product. ಈ ರೀತಿ ಇರುವಂಥ ಕ್ವಶನ್ಸು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಅಂದರೆ ಕಂಪ್ಲೀಟ್ ಒಂದು 10 ರಿಂದ 12 ಮಾಡಲನ್ನು ತೊಗೊಂಡು ಯಾವ್ದಾದ್ರು ಪಾಸಿಬಿಲಿಟಿ ಇದೆ ಅದೆಲ್ಲ ಕ್ವಶನ್ಸ್, ಬರೀ ಆ ಟೈಪ್ ಆಫ್ ಕ್ವಶನ್ಸ್ ಮಾತ್ರ, ಆ ಮಾಡಲ್ ಕ್ವಶನ್ಸನ್ನು ಮಾತ್ರ ಆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ ವಿಡಿಯೋ ನೋಡಿ ಫಾಲೋ ಮಾಡಿದ್ದೆ ಆದಲ್ಲಿ 70ಗೆ 70 ಬರೋದು 100%. ಇದನ್ನು ಮ್ಯಾಕ್ಸಿಮಮ್ ನೀವು ನೋಡಿ, ನಾನು ಇಲ್ಲಿ 7th ಆಫ್ಟರ್ನೂನ್, ಇದು ಈ ವಿಡಿಯೋಸ್ ಎಲ್ಲ ನಿಮಗೆ 8 ಆಫ್ಟರ್ನೂನ್ ನಿಮಗೆ ಸಿಗುತ್ತೆ. 8 ಆಫ್ಟರ್ನೂನ್ ಆದಮೇಲೆ ಏನು ಮಾಡಬೇಕು, ಮತ್ತೆ ನಾವು ಯಾವುದೆಲ್ಲ ಓದಿದ್ದೀವಿ ಅದನ್ನು ರಿವೈಸ್ ಮಾಡಬೇಕು. ಈಗ ನೀವು ಇದನ್ನೆಲ್ಲ PDF ಸಿಕ್ಕಿರುತ್ತೆ, ನೀವು ಪ್ರಿಂಟ್ ತೊಗೊಂಡಿರ್ತೀರಾ ಅಥವಾ ಬರ್ಕೊಂಡಿರ್ತೀರಾ, ಇಲ್ಲ ಇನ್ನೂ ಒಂದ್ಸಲಿ ನೀವೇನು ಮಾಡ್ಬೋದು, ವೀಡಿಯೋಸ್ ಒಂದು ಕಡೆಯಿಂದ 1.5x ಅಥವಾ 2x ಸ್ಪೀಡಲ್ಲಿ ಇಟ್ಕೊಂಡು ನೀಟಾಗಿ ರಿವೈಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅಥವಾ ನೋಟ್ಸ್ ಅದನ್ನು ರೆಫರ್ ಮಾಡಿ ಒಂದ್ಸಲಿ ಓದಿ. ಇಲ್ಲಿಗೆ ನಿಮ್ಮ ಪ್ರಿಪರೇಷನ್ 8th ಈವ್ನಿಂಗ್ ಅಷ್ಟರಲ್ಲಿ ಮುಗಿದೋಗುತ್ತೆ. ಇದಾದಮೇಲೆ ನೀವು ಮತ್ತೆ 1 2 to 3 ಟೈಮ್ಸ್ ರಿವಿಷನ್ ಮಾಡಿದ್ರೆ ಕೆಮಿಸ್ಟ್ರಿ ಎಕ್ಸಾಮಲ್ಲಿ 70 ತೊಗೊಳ್ಳೋದು ತುಂಬ ಸುಲಭ. ಸೊ ಈ ಪ್ಲ್ಯಾನನ್ನು ನಿಮ್ಮ ಜೊತೆಗೆ ನಾನು ಕೂಡ ಇದೇ ಸಮಯದಲ್ಲಿ, ಎಕ್ಸಾಕ್ಟ್ ಈ ಸಮಯದಲ್ಲಿ ವೀಡಿಯೋಸನ್ನು ಬಿಡ್ತಿರ್ತೀನಿ. ನಿಮ್ಮ ಸಮಯ ವ್ಯರ್ಥ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಸೊ ಹಾಗಾಗಿ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಜೊತೆ ನಾನು ಇದ್ದೀನಿ, ನೀವು ಕೂಡ ಪ್ರಿಪೇರ್ ಆಗಿ. ಏನಾದರೂ ಡೌಟ್ ಇದೆ ಅಥವಾ ಈ ಕಾನ್ಸೆಪ್ಟ್ಸ್ ನಿಮಗೆ ಬೇಕು, ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ನಾನು ವೀಡಿಯೋನ ಮಾಡಿ ನಿಮಗೆ ಸಹಾಯವನ್ನು ಮಾಡ್ತೇನೆ. ಸೊ ಥ್ಯಾಂಕ್ ಯು.